ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 169ನೇ ಜಯಂತಿಯನ್ನು ಆಚರಿಸಲಾಯಿತು. ಅಲ್ಲಲ್ಲಿ ತಾಲೂಕಾ ಆಡಳಿತದಿಂದ ಜಯಂತಿಯನ್ನು ಆಚರಿಸಲಾಗಿದ್ದು, ಜಿಲ್ಲೆಯ ಎಲ್ಲೆಲ್ಲಿ ನಾರಾಯಣ ಗುರು ಜಯಂತಿಯನ್ನು ಆಚರಿಸಲಾಯಿತು ಎನ್ನುವ ವರದಿ ಇಲ್ಲಿದೆ. ಅಂಕೋಲಾ ತಾಲೂಕಾಡಳಿತ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 169ನೇ ಜಯಂತಿಯನ್ನ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಆವರಣದಿಂದ ಆರಂಭಗೊಂಡ ವಿಶೇಷ ರ್ಯಾಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನಾರಾಯಣ ಗುರುಗಳ ಸ್ತಬ್ಧಚಿತ್ರ ಮೆರವಣಿಗೆ, ವಾದ್ಯ ಮೇಳಗಳು ಮೆರುಗು ತಂದವು. ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಾರಾಯಣ ಗುರು ಮತ್ತು ನುಲಿಯ ಚಂದಯ್ಯ ಭಾವಚಿತ್ರಕ್ಕೆ ತಹಶೀಲ್ದಾರ್ ಅಶೋಕ್ ಭಟ್ ಪೂಜೆ ಸಲ್ಲಿಸಿದ್ರು. ಕರ್ನಾಟಕ ಆರ್ಯ ಈಡಿಗ ಸಂಘದ ಅಧ್ಯಕ್ಷ ಎಂಪಿ ನಾಯ್ಕ್ ಮಾತನಾಡಿ, ಮೂಢನಂಬಿಕೆಯಿಂದ ಹೊರಬಂದು ಹಿಂದುಳಿದ ಜನಾಂಗವನ್ನ ಕೂಡಿಸುವ ಕಾರ್ಯ ಮಾಡಿದರು. ಕೇರಳದ ಬಸವಣ್ಣ ಇವರಾಗಿದ್ದರು ಎಂದರು. ನಾಮದಾರಿ ಅಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷ ನಾಗೇಶ್ ನಾಯ್ಕ್ ಆಚಾ ಮಾತನಾಡಿ, ಇವರೊಬ್ಬ ಪವಾಡ ಪುರುಷರು. ಕೇರಳದಲ್ಲಿ ಹಿಂದೂ ಧರ್ಮ ಇದೆ ಎಂದ್ರೆ ಅದು ನಾರಾಯಣ ಗುರುಗಳ ಕೊಡುಗೆ ಎಂದರು. ಪ್ರಮುಖರಾದ ರಾಜೇಂದ್ರ ನಾಯ್ಕ್ ಮಾತನಾಡಿ, ದೇಶ ಸೇವೆಗೆ ಈಶ ಸೇವೆ, ಎಲ್ಲ ಜಾತಿ ಜನಾಂಗವು ಒಂದೇ ಎನ್ನುವ ತತ್ವದಡಿಯಲ್ಲಿ ಇದ್ದವರು ನಾರಾಯಣ ಗುರುಗಳು. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯವಾಗಲಿ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ, ಪಿಎಸ್ಐ ಉದ್ದಪ್ಪ ಮಾತನಾಡಿದ್ರು. ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಧ್ಯಕ್ಷ ಡಿಜೆ ನಾಯ್ಕ್ ಉಪನ್ಯಾಸ ನೀಡಿದ್ರು. ತಹಶೀಲ್ದಾರ್ ಅಶೋಕ್ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಲ್ಲರೂ ಸಮಾನತೆಯಡಿ ಬದುಕಬೇಕೆನ್ನೋದನ್ನ ಕಲಿಸಿದವರು ನಾರಾಯಣ ಗುರುಗಳು ಎಂದರು. ಪತ್ರಕರ್ತ ನಾಗರಾಜ್ ಮಂಜುಗುಣಿ ನಿರ್ವಹಿಸಿದ್ರು. ನ್ಯಾಯವಾದಿ ಉಮೇಶ್ ನಾಯ್ಕ್ ಸ್ವಾಗತಿಸಿದ್ರು. ಜಾತಿ ದ್ವೇಷದ ಗೋಡೆಯನ್ನ ಒಡೆದು ಎಲ್ಲರಲ್ಲಿ ಭ್ರಾತೃತ್ವ ಮತ್ತು ಸಮಾನತೆಯ ಪರಿಕಲ್ಪನೆಯನ್ನ ಬಿತ್ತಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಮತ್ತು ಹೋರಾಟ ನಮ್ಮೆಲ್ಲರಿಗೂ ಆದರ್ಶವಾಗಿದೆ. ಅವರ ಆದರ್ಶ ಗುಣಗಳನ್ನ ನಾವೆಲ್ಲರೂ ಪಾಲಿಸೋಣ ಎಂದು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್ ಹೇಳಿದರು. ತಾಲೂಕಾಡಳಿತ ಹಾಗೂ ತಾಲೂಕ್ ಪಂಚಾಯತ್ ವತಿಯಿಂದ ಪಟ್ಟಣದ ಆಡಳಿತ ಸೌಧದಲ್ಲಿ ಗುರುವಾರ ಆಯೋಜಿಸಿದ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಕಾಯಕ ಯೋಗಿ ಶಿವಶರಣ ಶ್ರೀ ನುಲಿಯ ಚಂದಯ್ಯ ಜಯಂತಿ ಆಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾವು ಒಂದು ಮಹಾತ್ಮರನ್ನ ನಾವು ನೆನೆಸ್ಕೊಳ್ತಾ ಇದ್ದೇವೆ ಅಂತಂದ್ರೆ, ಅವರು ಅವರ ಜೀವನದಲ್ಲಿ ಮಾಡಿರುವಂತಹ ಸಾಧನೆಗಳಿರ್ಬೋದು, ಸಮಾಜಕ್ಕೆ ನೀಡಿದ ಕೊಡುಗೆಗಳು ಮುಖ್ಯವಾಗಿರ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಮಹಾತ್ಮರನ್ನ ನೆನೆಸಿಕೊಳ್ಳುವಂಥದ್ದು ಮತ್ತು ಅವರ ತತ್ವಗಳನ್ನು ಪಾಲಿಸುವಲ್ಲಿ ನಾವು ಕೈ ಜೋಡಿಸುವಂಥದ್ದು. ನಾರಾಯಣ ಗುರುಗಳು ಅವರ ಒಂದು ಏನು ಅಂತಂದರೆ, ಒಂದು ಹೆಣ್ಣುಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥದ್ದು, ಶಿಕ್ಷಣದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿದ್ದಾರೆ.
ಒಂದು ದಿನಾಚರಣೆಯಲ್ಲಿ ನಾವಿವತ್ತು ಎಲ್ಲರೂ ಭಾಗಿಯಾಗಿದ್ದೇವೆ. ನಾನು ಹೇಳೋದಿಷ್ಟೇ, ನಾವು ಮಹಾತ್ಮರ ದಿನಾಚರಣೆಗಳನ್ನು ಆಚರಿಸ್ತೇವೆ. ಆಚರಿಸಿದಂತಹ ಸಂದರ್ಭದಲ್ಲಿ ಅವರ ಒಂದು ಆದರ್ಶವನ್ನಾದರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಬಹುಶಃ ಸಮಾಜಕ್ಕೆ ಅವರಷ್ಟು ಕೊಡುಗೆಯನ್ನು ನಾವು ಕೊಡಲಿಕ್ಕೆ ಆಗ್ತಾ ಇತ್ತು, ಒಂದು ಸ್ವಲ್ಪ ಮಟ್ಟಿನ ಕೊಡುಗೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಮಹಾತ್ಮರ ತತ್ವಾದೇಶಗಳನ್ನು, ಅವರ ಸಾಧನೆಗಳನ್ನು ತಿಳ್ಕೊಳ್ಳುವುದು ಅತ್ಯಂತ ಮುಖ್ಯ ಆಗ್ತದೆ. ಅದೇ ರೀತಿ ಅವರ ತತ್ವಗಳನ್ನು ಪಾಲಿಸುವುದು ಕೂಡ ಅತ್ಯಂತ ಮುಖ್ಯ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಮಾಡಿ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನಾನು ವಂದಿಸ್ತೇನೆ. ಶಿಕ್ಷಕ ರಾಮಚಂದ್ರ ಮಡಿವಾಳ್ ಉಪನ್ಯಾಸ ನೀಡಿ ಮಾತನಾಡಿ, ಸಮಾಜದಲ್ಲಿ ಇದ್ದ ಅಸಮಾನತೆ ಹೋಗಲಾಡಿಸಲು ಹೋರಾಡಿದ ಧೀಮಂತರು ನಾರಾಯಣ್ ಗುರುಗಳು. ಹಿಂದುಳಿದವರ ಏಳಿಗೆಗೆ ಶ್ರಮಿಸಿದ ಇವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಶುಭಾಶಯ ಹಾಗೂ ನುಡಿಯ ಚಂದಯ್ಯ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಯಾಕೆಂದರೆ 19ನೇ ಅಂದರೆ ಇಲ್ಲಿ 12ನೇ ಶತಮಾನ ಮತ್ತು 19ನೇ ಶತಮಾನದ ಸನ್ನಿವೇಶಗಳನ್ನು ನೋಡಿದಾಗ ಇಲ್ಲಿ 12ನೇ ಶತಮಾನವು ಜಾತಿ ವ್ಯವಸ್ಥೆಯಿಂದ ಬಹಳ ಹಾಳಾದ ಸನ್ನಿವೇಶದಲ್ಲಿ ವಚನಕಾರರು ನಮ್ಮ ಸಮಾಜವನ್ನು ಉದ್ಧರಿಸಿಕೊಂಡರು. ಅದೇ 19ನೇ ಶತಮಾನದಲ್ಲಿ ನಮ್ಮಲ್ಲಿ ಭಾರತದ ಪುನರುಜ್ಜೀವನಕಾರ ಪ್ರಕಟಕಾರ ಸಂದರ್ಭದಲ್ಲಿ, ಯಾಕಂದರೆ ಇಲ್ಲಿ ಆ ಸಂದರ್ಭದಲ್ಲಿ ಅನೇಕ ಮೂಢನಂಬಿಕೆಗಳ ವಿರುದ್ಧ ಹೋರಾಟ, ಅನೇಕ ಈ ದೌರ್ಜನ್ಯಗಳ ವಿರುದ್ಧ ಒಂದು ಗಟ್ಟಿ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಕಾಲ, ಇಂಥವುಗಳೆಲ್ಲ ನಡೆದಂತಹ ಕಾಲ. ಆ 19ನೇ ಶತಮಾನದಲ್ಲಿ ಕೇರಳದ ನಮಗೆಲ್ಲ ಗೊತ್ತಿರುವ ಹಾಗೆ ಈಳವು ಎಂಬ ಪ್ರದೇಶದಲ್ಲಿ ತಂದೆ ಮದನ್ ಆಸನ್ ಅಂದರೆ ಆಸನ್ ಅಂದರೆ ಆಚಾರ್ಯ ಅನ್ನೋ ಅರ್ಥನೂ ಸಹಿತ ಇದೆ. ಮದನ್ ಆಸನ್ ಹಾಗೂ ಕುಟ್ಟಿ ಅಮ್ಮಾಳ್ ಇವರ ಮಗನಾಗಿ ಜನಿಸಿದಂಥದ್ದು ಮಗಾನೋದಕ್ಕಿಂತ ಮೇಡಮರು ಹೇಳಿದ್ರು ಭೂಲೋಕಕ್ಕೆ ಸೂರ್ಯ ಅಂತ ಹೇಳಬಹುದು. ಅಂತಹ ಮಹಾಪುರುಷರ ಆಗಮನ ಈ ಭೂಮಿ ಮೇಲೆ, ಪುಣ್ಯ ಭೂಮಿ ಮೇಲೆ ಆಗಿದೆ. ಯಾಕಂದರೆ ನಾನು ಆ ಶ್ಲೋಕದ ಒಂದು ಸಾಲ ರತ್ನಾಕರ ತಪನಾಮನಿದೆ, ಬ್ರಹ್ಮರಾಜರ್ಷಿ ರತ್ನಾಢ್ಯಾಮ ಒಂದೇ ಕಾರಣ ಮಾತಾಡಿ. ಈ ತಾಯಿಯ ಗರ್ಭದಲ್ಲಿ ಎಷ್ಟೊಂದು ರತ್ನಗಳು ಹುಟ್ಟಿವೆ, ಅದರಲ್ಲಿ ಒಂದು ಅದ್ಭುತವಾದ ರತ್ನ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಅನಿಸ್ತದೆ. ನಿವೃತ್ತ ಪ್ರಾಂಶುಪಾಲ ಎಂಜಿ ನಾಯ್ಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸತೀಶ್ ಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್, ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕಿ ಭಾರತಿ ಆಚಾರಿ, ಪಿಡಬ್ಲ್ಯೂಡಿ ಮೋಹನ್ ನಾಯ್ಕ್, ನಾಮದಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್, ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ, ಯುವ ನಾಮದಾರಿ ಅಧ್ಯಕ್ಷ ರಾಜೇಶ್ ನಾಯ್ಕ್, ಪ್ರಮುಖರಾದ ಪ್ರಶಾಂತ್ ನಾಯ್ಕ್, ಸಂತೋಷ್ ನಾಯ್ಕ್, ವಿಶ್ವನಾಥ್ ನಾಯ್ಕ್, ಮಂಜುನಾಥ್ ನಾಯ್ಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಜಗತ್ತಿನ ಜನಾಂಗಕ್ಕೆ ದಾರಿದೀಪವಾಗಿ ಎಲ್ಲ ಜನಾಂಗದವರ ಏಳಿಗೆಗಾಗಿ ದುಡಿದವರು. ನಾರಾಯಣಗುರು ಪವಾಡ ಪುರುಷರಾಗಿದ್ದು, ನುಲಿಯ ಚಂದಯ್ಯ ಅವರು ಬಸವಣ್ಣನ ಅನುಯಾಯಿಯಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಿದ್ದರು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಲ್ಟಿ ಪಾಟೀಲ್ ಹೇಳಿದರು. ಪಟ್ಟಣ ಪಂಚಾಯಿತಿ ನ್ಯೂ ಟೌನ್ ಹಾಲ್ನಲ್ಲಿ ತಾಲೂಕಾಡಳಿತದ ವತಿಯಿಂದ ಗುರುವಾರ ಜರುಗಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 169ನೇ ಜಯಂತಿ ಹಾಗೂ ಕಾಯಕ ಯೋಗಿ ನುಲಿಯ ಚಂದಯ್ಯ ಅವರ 916ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಆರ್ಜೆ ಬೆಳ್ಳಿನ್ನವರ್ ಹಾಗೂ ರವಿ ಭಜಂತ್ರಿ ಉಪನ್ಯಾಸ ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಪೂರ್ಣಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದ್ರು. ಆಕರ್ಷಕ ವಾದ್ಯ ಮೆರವಣಿಗೆಗೆ ಕಳೆ ನೀಡಿತು. ಫಕೀರಪ್ಪ ಭಜಂತ್ರಿ ಶಹನಾಯಿ ನುಡಿಸಿದ್ರು. ವೇದಿಕೆಯಲ್ಲಿ ಸಿಪಿಐ ಬಿಎಸ್ ಲೋಕಾಪುರ್, ಅಶೋಕ್ ಭಜಂತ್ರಿ, ಅಶೋಕ್ ಚಲವಾದಿ, ಶ್ರೀಕಾಂತ್ ಸಾನು, ರಜಾಖಾನ್ ಪಠಾಣ್, ಚಿದಾನಂದ ಹರಿಜನ, ಬಿಎಲ್ ಸೂರ್ಯಪ್ರಕಾಶ್, ಹನುಮಂತಪ್ಪ ಭಜಂತ್ರಿ, ಉದಯ್ ಬಸೆಟ್ಟಿ, ವಸಂತ್ ಕೋಣಸಾಲಿ, ದಯಾನಂದ್ ನಾಯ್ಕ್, ರಾಘು ಕೊರವರ್, ಲಕ್ಷ್ಮೀಬಾಯಿ ಕೊರವರ್, ಪ್ರೇಮಾ ಕೊರವರ್ ಉಪಸ್ಥಿತರಿದ್ದರು. ಕೇವಲ ಅವರವರ ಸಮಾಜಕ್ಕೋಸ್ಕರ ದುಡಿದವರಲ್ಲ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗಕ್ಕೆ ಒಂದು ದಾರಿದೀಪವಾಗಿ ತಮ್ಮ ಜೀವನದುದ್ದಕ್ಕ ಎಲ್ಲ ಸಮಾಜದ ಏಳಿಗೆಯಾಗಿ ದುಡಿದಿತ್ತು. ಹಾಗಾಗಿ ಇವತ್ತಿನ ದಿವಸ ನಾವು ಎಲ್ಲ ಸಮಾಜದವರು ಕೂಡಿ ಮಹನೀಯರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಅವರ
ಮಹತ್ವದ ಕಾರ್ಯಗಳನ್ನು ಮಾಡಿದಂಥವ್ರು. ನಾರಾಯಣ ಗುರುವ್ರ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಂದ್ರೆ ಕೇರಳ ರಾಜ್ಯಕ್ಕೆ ಹೋದಾಗ ಅವರ ಭಕ್ತರ ಸಂಖ್ಯೆ ಬಹಳ ಅಧಿಕವಾಗಿದೆ. ಅವರ ಪವಾಡ ಪುರುಷರು, ಅವರ ಪವಾಡಗಳ ಬಗ್ಗೆ ಸಹಿತ ಹರಿಕೀರ್ತನೆಗಳು ಸಹಿತ ಅಲ್ಲಿ ನಡೀತಾ ಇದ್ದಾವೆ. ರವೀಂದ್ರನಾಥ್ ಅವರು ಬಹಳ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಹಿಮಾಲಯದಷ್ಟು ಸಾಧನೆಯನ್ನ ಮಾಡಿ ಒಂದು ಸಾತ್ವಿಕ ಕಾಲದಷ್ಟು ಪ್ರಚಾರ ಮಾಡ್ತಾರೆ ತಿಳ್ಕೊಂಡು ನಾರಾಯಣ ಗುರುಗಳು ಇದೇ ಮಾತನ್ನ ಹೇಳ್ತಾರೆ. ಅವರು ಹೇಳಿದಾಗ ನಾರಾಯಣ ಗುರುಗಳು ಹೇಳ್ತಾರ, ಇಲ್ಲಿ ನೀವು ಹಿಮಾಲಯ ಪರ್ವತದಷ್ಟು ಸಾಧನೆಯನ್ನ ಮಾಡಿ ಒಂದು ಸಾತ್ವಿಕ ಕಾಲದಷ್ಟು ಪ್ರಚಾರ ಮಾಡ್ತಾರೆ ಅಂತ ಹೇಳಿದಾಗ ನಾರಾಯಣ ಗುರುಗಳು ಹೇಳ್ತಾರೆ, ಇಲ್ಲ ನಾವು ಮಾಡಬೇಕಾಗಿದೆ, ಇನ್ನೂ ಬಹಳ ಸಮಾಜದಲ್ಲಿ ಬಹಳ ನಮ್ಮ ಕರ್ತವ್ಯ ಇದೆ ಅಂತ ಹೇಳಿ ಹೇಳಿದಾಗ ರವೀಂದ್ರನಾಥ್ ಅವರಿಗೆ ಆಶ್ಚರ್ಯ ಆಗ್ತದೆ. ರವೀಂದ್ರನಾಥ್ ಅವರು ನಮ್ಮ ಪುಸ್ತಕದಲ್ಲಿ ಬರೀತಾರೆ, ನಾವು ಇಡೀ ಜಗತ್ತನ್ನು ಅಡ್ಡಾಡಿದ್ವಿ, ನಮ್ಮ ದೇಶ ದಕ್ಷಿಣ ಭಾರತ ಉತ್ತರ ಭಾರತವನ್ನೆಲ್ಲ ಅಡ್ಡಾಡಿದ್ವಿ, ಆದ್ರೆ ಇಂಥ ಒಂದು ಆಧ್ಯಾತ್ಮಿಕ ಯೋಗ ಪುರುಷ ಸಮಾಜದ ಸುಧಾರಣೆಯನ್ನು ಮಾಡತಕ್ಕಂಥ ಒಬ್ಬ ಮಹಾಪುರುಷನನ್ನು ನಾನು ಕಂಡಿದ್ದು ಇದೇ ಪ್ರಥಮ ಸಲ ಅಂತ ಹೇಳಿ ರವೀಂದ್ರನಾಥ್ ಠಾಗೂರ್ ಅವರು ಅವ್ರ ಪುಸ್ತಕ ಬರೀತಾರೆ. ಅಂದ್ರೆ ನಾವು ನಾರಾಯಣ ಗುರುಗಳ ಬಗ್ಗೆ ಎಷ್ಟು ವರ್ಣನೆ ಮಾಡಕ್ ಸಾಧ್ಯ ಇಲ್ಲ. ನಾವು ಶೋಭಿಸುವ ಸಾಧನೆ ಎನ್ನುವ ಆಶಯದೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ವ್ಯಕ್ತಿತ್ವವಾಗಿ ದೀಪ ಬೆಳಗಿಸಿ ಉದ್ಘಾಟಿಸಲಾಗುತ್ತದೆ. ವಸುದೈವ ಕುಟುಂಬಕಂ ಎಂಬ ಚಿಂತನೆಯನ್ನ ತನ್ನ ನಡೆನುಡಿಗಳ ಮೂಲಕ ಜಗತ್ತಿಗೆ ಬಿತ್ತರಿಸಿದ ಮಹಾನ್ ಚೇತನ ಬ್ರಹ್ಮಶ್ರೀ ನಾರಾಯಣ ಗುರು. ಇವರ ಸಿದ್ಧಾಂತಗಳಲ್ಲೇ ನಂಬಿಕೆ ಇಟ್ಟು ಇಂದು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಅವರೇ ನನ್ನ ಬದುಕಿನ ಪ್ರೇರಣೆ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಇವರ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟ್ರೀಯ ಈಡಿಗ ಬಿಲ್ಲವ ಮಹಾಮಂಡಲದ ಜಿಲ್ಲಾಧ್ಯಕ್ಷ ವೀರಭದ್ರ ನಾಯ್ಕ್ ಮಾತನಾಡಿ, ದೇವರು, ದೆವ್ವ, ಭೂತ, ಚೌಡಿಕಾಟದ ಹೆಸರಿನಲ್ಲಿ ಮೇಲ್ವರ್ಗದವರು ನಮ್ಮ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ. ಇಂತಹ ಕಂದಾಚಾರ, ಮೂಢ ನಂಬಿಕೆಗಳಿಗೆ ನಾವು ಬಲಿಯಾಗಬಾರದು. ಕಾಯಿಲೆ ಬಂದಾಗ ಭಟ್ಟರ ಮನೆಗೆ ಓಡುವ ಬದಲು ಆಸ್ಪತ್ರೆಗೆ ಹೋಗಬೇಕು. ನಾರಾಯಣ ಗುರು ಚಿಂತನೆಯನ್ನ ನಾವೆಲ್ಲ ಅಳವಡಿಸಿಕೊಳ್ಳಬೇಕು ಎಂದರು. ಸಿದ್ದಾಪುರದ ಕನ್ನೇಶ್ ನಾಯ್ಕ್ ನಾರಾಯಣ ಗುರು ಜೀವನ ಸಾಧನೆ ಕುರಿತು ಉಪನ್ಯಾಸ ನೀಡಿದ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಡಾಕ್ಟರ್ ರಾಮಚಂದ್ರನ್, ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ್, ಭಟ್ಕಳ ಉಪವಿಭಾಗಾಧಿಕಾರಿ ಡಾಕ್ಟರ್ ನಯನ, ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್, ಹೊನ್ನಾವರ ತಾಲೂಕಾ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್ ಉಪಸ್ಥಿತರಿದ್ದರು. ಸುಧೀಶ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದ್ರು. ಜಾತಿಗಿಂತ ನೀತಿ ಮುಖ್ಯ, ಪ್ರಚಾರಕ್ಕಿಂತ ವಿಚಾರ ಮುಖ್ಯ ಅನ್ನುವ ತತ್ವ ಸಿದ್ಧಾಂತ ಹೆಸರಿದೆ. ಹುಟ್ಟಿನಿಂದ ಯಾರು ಸಹ ಮೇಲು ಮತ್ತು ಕೀಳಲ್ಲ, ಎಲ್ಲವೂ ಇಹಲೋಕದಲ್ಲಿ ನಾವು ನಮ್ಮ ವ್ಯಕ್ತಿತ್ವದಿಂದ ರೂಪಿಸಿಕೊಂಡ ಆಚಾರ ವಿಚಾರಗಳು ನಮ್ಮನ್ನ ಮನುಷ್ಯರನ್ನ ಮಾನವ ಮಾಡುವ ಪ್ರಕ್ರಿಯೆ ಅನ್ನೋದನ್ನ ನಾರಾಯಣ ಗುರುಗಳು ನಮ್ಮ ಮುಂದೆ ತಂದಿಟ್ಟವರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಕಳ್ಳಕೃಷ್ಣ, ಕುಳ್ಳಕೃಷ್ಣ, ಮುದ್ದು ಕೃಷ್ಣ, ರಾಧಾಕೃಷ್ಣ, ರುಕ್ಮಿಣಿ ಕೃಷ್ಣ, ಭಾಮಾಕೃಷ್ಣ, ತಾಯಿಗೆ ಬಾಯಲ್ಲಿ ಜಗವ ತೋರಿದ ಕೃಷ್ಣ. ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು. ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ. ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ. ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಕೃಷ್ಣಾಷ್ಟಮಿಯಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ 30 ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ಕಳುಹಿಸಿ. ವಿಡಿಯೋ ಕಳಿಸುವಾಗ ಗಮನವಿರಲಿ, ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ. ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರಲಿ. ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು. ವಿಡಿಯೋಗಳನ್ನು ಸೆಪ್ಟೆಂಬರ್ 2ನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ 9902043454 ಮತ್ತು 8951170999 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ.